ಐ ಥಿಂಕ್ ಇವಾಗ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗ್ಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗೈಸ್, ಏನು ಗೊತ್ತಾ, ನಾನು ಇವತ್ತು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಈ ಸಂಡೇ ನಿಮ್ಮೊಟ್ಟಿಗೆ ಇಷ್ಟು ದಿನ ಆದಮೇಲೆ ವ್ಲಾಗಲ್ಲಿ ಸಿಗ್ತಾ ಇದ್ದೀನಲ್ವ, ನಂಗೆ ಮನಸ್ಸಲ್ಲಿ ಏನೇನು ಅನಿಸುತ್ತೋ ಎಲ್ಲನೂ ಫುಲ್ ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಗೊತ್ತಾ, ಫಸ್ಟು ಅಂದರೆ 1/1/2026 ನಾನು ಜಾನ್ ಫಸ್ಟಲ್ಲಿ ನಾನು ಜಿಮ್ಮಿಗೆ ಸೇರಿಕೊಂಡೆ. ಇದಕ್ಕೋಸ್ಕರ ನಾನು ತುಂಬ ಅಂದ್ಕೊತಾ ಇದ್ದೆ, ಇದೆ ಎಷ್ಟೋ ಜನದ ಕನಸು ಕೂಡ ಆಗಿರುತ್ತೆ. ಬಟ್ ಅದನ್ನು ನಾನು ಇದೇ ವರ್ಷವೇ ನನಸು ಮಾಡ್ಕೊಂಡಿರೋದು ನನಗೆ ತುಂಬ ಹೆಮ್ಮೆ ಇದೆ ಮತ್ತು ಖುಷಿ ಇದೆ. ಅದು ಇದ್ರದ್ದೊಂದು ಪುಟಾಣಿ ಸ್ಟೋರಿ ಇದೆ. ಏನು ಗೊತ್ತಾ, ನಾನು ಇವಾಗ ಸೇರಿಕೊಂಡಿರೋ ಕೆಲಸದಲ್ಲಿ ಅಮೌಂಟು PG ಕೊಡಬೇಕು ಮತ್ತು ಪೇರೆಂಟ್ಸಿಗೆ ಕೊಡಬೇಕು. ಅದು ಬಿಟ್ಟು ನನಗೆ ಅಂತ ಖರ್ಚಿಗೆ ತಿಂಗಳಿಗೆ ಸ್ವಲ್ಪ ಉಳಿತಿತ್ತು. ಇಷ್ಟರಲ್ಲಿ ನಾನು ಜಿಮ್ಮಿಗೆ ಸೇರಿಕೊಂಡು ಮತ್ತು ಅದಕ್ಕೆಲ್ಲ ಖರ್ಚು ಮಾಡಲಿಕ್ಕೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಸೊ ನಾನು ಯೋಚನೆ ಮಾಡಿದೆ, ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ನೋಡ್ಕೊಳ್ಳೋಣ. ಆಮೇಲೆ ಅದರಲ್ಲಿ ಬರೋ ಸ್ಯಾಲ್ರಿಯಲ್ಲಿ ಜಿಮ್ಮಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಆಯಿತಾ, ಅಲ್ಲೇನಾಯಿತು, ನಾನು ಫಸ್ಟು ವಿಶಾಲ್ ಮಾರ್ಟಿಗೆ ಕೆಲಸ ಕೇಳೋಕ್ಕೆ ಹೋಗಿದ್ದೆ. ಅವರು ರೆಸ್ಯೂಮೆಲ್ಲ ಇಸ್ಕೊಂಡ್ರು, ಬನ್ನಿ ನಾಳೆಯಿಂದ ಅಂತ ಹೇಳಿದ್ರು. ಬಟ್ ಟೈಮ್ ಬಂದು 5:30 to 9:30, ಸಮ್ಟೈಮ್ಸ್ 10 ಆಗ್ಬೋದು ಅಂತ ಹೇಳಿದರು. ಬಟ್ ನನಗೆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅಂದರೆ ಅಲ್ಲಿಗೆ ಜಿಮ್ಮಿಗೆ ಕಟ್ಟಲಿಕ್ಕೆ ಅಷ್ಟು ಸಾಕಾಗ್ತಾ ಇರಲಿಲ್ಲ. ಸೊ ಅಯ್ಯೋ, ಫೋನ್ ಬಿದ್ದೋಗ್ಬಿಡ್ತು, ಗಾಳಿ ಬರ್ತಾಯಿದೆ. ಕಾಣ್ತಿದ್ದೀನೋ, ಎಷ್ಟು ಕಾಣ್ತಿದ್ದೀನೋ ಏನೋ ಗೊತ್ತಾಗ್ತಿಲ್ಲ. ಆವ್ರೇಜಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟಾಪ್. ಬೀಳ್ತು, ಮತ್ತೆ ಬೀಳ್ತು. ಇದು ನನ್ನ ರೂಮ್ ಸೆಟಪ್. ಎಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ? ಈ ಸಲ ಬಿದ್ದರೆ ಮಾತ್ರ ಏನಿಲ್ಲ ನಿಮಗೆ, ಪ್ಲೀಸ್ ಗಾಳಿ ಬರಬೇಡಿ. ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಂದರೆ, ವಿಶಾಲ್ ಮಾರ್ಟ್ ಮುಗೀತು. ಇದ್ರ ನೆಕ್ಸ್ಟು ನಾನು ಮೋರಲ್ಲಿ ಕೆಲಸ ಕೇಳೋಕ್ಕೆ ಹೋಗಿದ್ದೆ. ಅಲ್ಲಿದ್ದವರು ಆಲ್ರೆಡಿ ಒಂದು ಕೆಲಸ ಖಾಲಿ ಇತ್ತು. ಬಟ್ ಅಲ್ಲಿ ಸರ್ ಬಂದಾಗ ಬನ್ನಿ ಅಂತ ಹೇಳಿದ್ರು. ಆಯಿತಾ, ನೆಕ್ಸ್ಟ್ ಡೇ ಹೋದೆ. ಸರ್ ಬಂದಾಗ, ಸರ್ ಈ ಟೈಮಲ್ಲಿ ಇರ್ಬೋದು ಅಂತ ಅಂದ್ಕೊಂಡು ಅಲ್ಲಿನ ಮ್ಯಾನೇಜರ್ ಯಾರಿರ್ತಾರೆ ಅವರನ್ನು ನೋಡೋಕ್ಕೆ ರೆಸ್ಯೂಮ್ ತೊಗೊಂಡು ಹೋದೆ. ಅವರು ಕೆಲಸ ಖಾಲಿ ಇದ್ರೂ ಕೂಡ ಕೆಲಸ ಖಾಲಿ ಇಲ್ಲ, ಇವಾಗ ಸದ್ಯಕ್ಕೆ ಇರೋ ಜನನೇ ಕೆಲಸ ಮಾಡ್ಕೊಂಡು ಹೋಗಲಿ ಸಾಕು ಅಂಥೇಳಿ ವಾಪಸ್ ಕಳಿಸಿದ್ರು. ಬಟ್ ಸ್ಟಿಲ್ ನಾನು ನನ್ನ ಹಠನ ಬಿಡಲಿಲ್ಲ. ಅಂದರೆ ಜಿಮ್ಮಿಗೆ ಸೇರ್ಕೊಳ್ಳೋದಕ್ಕೆ ಹೇಗಾದರೂ ಮಾಡಿ ಅಮೌಂಟ್ ಅಡ್ಜಸ್ಟ್ ಮಾಡಬೇಕು. ನಾನು ಹೀಗೆ ಅಂದ್ಕೊಳ್ತಾ ಇದ್ದರೆ ಹೋಗೋಕ್ಕಾಗಲ್ಲ, ಹೋಗಲೇಬೇಕು ಅಂತ ಎಲ್ಲೆಲ್ಲಿಂದನೋ ಹೆಂಗೆಂಗೋ ಅಮೌಂಟನ್ನು ಅಡ್ಜಸ್ಟ್ ಮಾಡಿಕೊಂಡು ಸೇರಿ ಇವಾಗ ನಾನು ಆ್ಯಕ್ಚುಲಿ ಇದನ್ನು ಈ ಎಕ್ಸೈಟ್ಮೆಂಟ್ನ ನಾನು ಆವತ್ತಿನ ದಿನವೇ ವೀಡಿಯೋ ಮಾಡಬೇಕಿತ್ತು. ಬಟ್ ಇವತ್ತು ಡೇಟ್ ಎಷ್ಟು ಗೊತ್ತಾ? ಸಂಡೇ, Feb 1 ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಆವಾಗ ಮಾಡಬೇಕು ಅಂತ ಅನಿಸಿರಲಿಲ್ಲ, ಇವಾಗ ಅನಿಸ್ತು. ಐ ಮೀನ್, ಈ ವರ್ಷದ ಮೊದಲನೇ ವೀಡಿಯೋ, ನನ್ನ ಜರ್ನಿಯಲ್ಲಿ ಸ್ಟಾರ್ಟ್ ಆಗಿರೋ ಮೊದಲನೇ ಕನಸು ಜೊತೆನೇ ಸ್ಟಾರ್ಟ್ ಆಗಲಿ ಅಂತ ಇವತ್ತು ಈ ವಿಡಿಯೋನ ಇಷ್ಟು ದಿನ ಆದಮೇಲೆ ಮಾತಾಡ್ತಿರೋದಕ್ಕೆ ನನಗೆ ಎಲ್ಲ ತೊದಲಿಸ್ತಿದ್ದೀನಿ, ಏನು ಹೇಳ್ತಿದ್ದೀನಿ, ಒಂದಕ್ಕೊಂದು ರಿಲೇಟೆಡ್ ಇದೆಯಾ ಇಲ್ವಾ ಏನೂ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ನಿಮ್ಮ ಮುಂದೆ ಮನಸ್ಸು ಬಿಚ್ಚಿ ನಾನು ಹೇಗಿದ್ದೀನೋ ಹಾಗೆ ಮಾತಾಡಬೇಕು ಅಂತ. ಆಗಾಗ ಕ್ಯಾಮ್ರಾ ನೋಡ್ತಾ ಒಂದೊಂದು ಇಂಗ್ಲೀಷ್ ವರ್ಡ್ ಆ್ಯಡ್ ಆಗ್ತಿದೆ, ಅದು ನನಗೆ ಗೊತ್ತಿಲ್ಲದೆ ಬರ್ತಾ ಇರೋದು. ಅಂದರೆ ನಾನು ಕ್ಯಾಮ್ರಾ ನೋಡಿದ ತಕ್ಷಣ ನಾನು ನಾರ್ಮಲಾಗಿ ಮಾತಾಡೋದಕ್ಕೂ ಈಗ ನಿಮ್ಮ ಜೊತೆ, ಅಂದರೆ ಇಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಜೊತೆ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ಅಂದರೆ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ಮಾತಾಡಬೇಕಾದ್ರೆ ಈ ಒಟ್ಟಿಗೆ ಸೇರಿಸಲ್ಲ, ಒಂದೊಂದು ಸಲ ಸೇರಿಸ್ತೀನಿ. ಆಮೇಲೆ ಇಷ್ಟು
ಇಷ್ಟು ಸ್ಟ್ಯಾಂಡರ್ಡ್ ಆ್ಯಂಡ್ ಅಫಿಷಿಯಲಾಗಿ ಮಾತಾಡಲ್ಲ. ಈ ಕ್ಯಾಮ್ರಾ ಅಂತ ಬಂದರೆ ಮಾತಾಡಲೇಬೇಕಾಗತ್ತೆ. ನನ್ನಲ್ಲಿ ಆಗಿರೋ ಬದಲಾವಣೆಗಳು. ಏನು ಹೇಳ್ತಾ ಇದ್ದೆ? ಹೋದರೆ ಮತ್ತೆ ನೆನೆಸ್ಕೊಳ್ಳೋದೇ ಜೀತಿ. ಫೈನಲಿ ಸೇರಿಕೊಂಡೆ ಆ್ಯಂಡ್ 31st ಹೋಗಲಿಲ್ಲ ನಾನು ಜಿಮ್ಮಿಗೆ. 30th ವೆಯ್ಟ್ ಚೆಕ್ ಮಾಡಿಸಿದೆ. ಆವಾಗ ನಾನು ಮುಂಚೆ 39 ಇದ್ದೆ. ಆಯಿತಾ. ಇವಾಗ 40 ಆಗಿದ್ದೀನಿ. ಐ ಮೀನ್ 1 kg ಗೈನ್ ಆಗಿದ್ದೀನಿ. ತುಂಬ ಖುಷಿ ಆಯ್ತು ನನಗೆ. ಗಾಯ್ಸ್, ಇನ್ನೂ ಒಂದೇನು ಗೊತ್ತಾ, ನಾನು ಹೇಗೆ ಅಂದರೆ ಏನಾದರೂ ಬೇಜಾರಾಗ್ಬಿಟ್ರೆ ಮತ್ತೆ ನಾನು ವ್ಲಾಗ್ ಮಾಡಬೇಕಾಗಲಿ ಅಥವಾ ನಂಗೆ ಯಾವುದಕ್ಕೂ ಇಂಟ್ರೆಸ್ಟ್ ಬರಲ್ಲ. ನನಗೆ ಇನ್ನೊಂದು ಸಪೋರ್ಟ್ ಅಷ್ಟು ಸಿಗ್ತಾಯಿಲ್ಲ. ಅಂದರೆ ನಾನು ಇಷ್ಟು ದಿನ ವ್ಲಾಗ್ ಮಾಡೋದು ಬಿಟ್ಟಿದ್ದೆ. ನನ್ನ ಹತ್ರದವರು ಒಂದು 2-3 ಜನ ಕೇಳಿರ್ಬೋದು ಅಷ್ಟೇ, ಯಾಕೆ ನೀನು ವ್ಲಾಗ್ ಮಾಡ್ತಿಲ್ಲ ಅಂತ. ಬಟ್ ಬೇರೆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ. ನೀವೇ ನೋಡಬೇಕಾಗಿರೋದು, ನೀವೇ ನನಗೆ ಕ್ವೆಶ್ಚನ್ ಮಾಡಬೇಕು, ಯಾಕೆ ಮಾಡ್ತಿಲ್ಲ, ಮಿಸ್ ಮಾಡ್ಕೋತಾ ಇದ್ದೀವಿ, ನಿಮ್ಮ ವ್ಲಾಗ್ಗಳು ಬರಲಿ ಅಂತ ಕೇಳಿಕೊಂಡ್ರೆ ಅಟ್ಲೀಸ್ಟ್ ನಾನು ಮತ್ತೆ ನಿಮಗೆ ಖುಷಿಯಿಂದ ಮಾತಾಡಿಕೊಂಡು ನನ್ನ ಲೈಫ್ ಜರ್ನಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಪಾಸಿಟಿವ್ ವೈಬ್ ಆ್ಯಂಡ್ ಎನರ್ಜಿ ಬರುತ್ತೆ. ಸೊ ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋದೇನಾದರೂ ಬಿಟ್ಟರೆ ನನಗೆ ಮೋಟಿವೇಶನ್ ನೀವೇ ಮಾಡಬೇಕು, ನಿಮ್ಮಿಂದ ಮಾತ್ರ ಸಾಧ್ಯ ಇದೆಲ್ಲ. ಅದಕ್ಕೆ ನಾನು ಇವತ್ತು ಏನು ಅನಿಸುತ್ತೋ, ತಪ್ಪಾಗಲಿ ಸರಿಯಾಗಲಿ, ಇವತ್ತು ರೂಮಲ್ಲಿ ಯಾರೂ ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಅದಕ್ಕೆ ನಾನು ಇವತ್ತು ಬೇರೆ ಏನು ಪ್ಲ್ಯಾನ್ ಕೂಡ ಮಾಡಿಲ್ಲ. ಮಾತಾಡಬೇಕು, ಫಸ್ಟ್ ನಾನು ಮಾತಾಡಬೇಕು. ನಾನು ಹೇಗೆ ಅಂದರೆ ನಾನು ತುಂಬ ಸೈಲೆಂಟು. ನನ್ನ ತುಂಬ ಹತ್ರದಲ್ಲಿರೋರಿಗೆ ಅಷ್ಟೇ ಗೊತ್ತಿರುತ್ತೆ ನಾನು ಎಷ್ಟು ಮಾತಾಡ್ತೀನಿ ಅಂತ. ನಂಗೆ ತುಂಬ ಹತ್ರದಲ್ಲಿರೋರಿಗೆ ಅಷ್ಟೇ ನಾನು ತುಂಬ ವಟ ಅನ್ನೋದು, ಅವ್ರಿಗೆ ಕ್ವೆಶನ್ಸ್ ಕೇಳೋದು, ತಮಾಷೆ ಮಾಡೋದು, ಅವರೊಟ್ಟಿಗಷ್ಟೇ ನಾನು ಒಂಥರ ಫುಲ್ಲು ಕಂಫರ್ಟ್ ಝೋನಲ್ಲಿರ್ತೀನಿ. ಬಟ್ ಆಚೆ ಅಂತ ಬಂದರೆ ನಾನು ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ, ತುಂಬ ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಇವತ್ತು ಏನಾಗ್ತಿದೆಯೋ ಗೊತ್ತಿಲ್ಲ, ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸಿ ಆನ್ ದ ಫ್ಲೋಲ್ಲಿ ಏನೇನು ಬರ್ತಿದೆಯೋ ಎಲ್ಲ ಮಾತಾಡ್ತಾ ಹೋಗ್ತಿದ್ದೀನಿ. ಖುಷಿ ಆಗ್ತಿದೆ. ಬಟ್ ಅದೇ ಕನ್ಸಿಸ್ಟೆನ್ಸಿನ ನಾನು ಬಿಡಬಾರ್ದು. ಮತ್ತೆ ಈ ವ್ಲಾಗ್ ಆದ ತಕ್ಷಣ ನೆಕ್ಸ್ಟ್ ಏನಾದರೂ ಯೋಚನೆ ಮಾಡಿ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಮಾಡಬೇಕು. ಆ್ಯಂಡ್ ನೀವು ಅಷ್ಟೇ, ನನ್ನ ವೆಯ್ಟ್ ಗೇನ್ ಜರ್ನಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಾನು ಯಾವ ಒಂದು ದಿನದಲ್ಲಿ ಏನೇನು ಫುಡ್ ತಿಂತೀನಿ, ವೆಯ್ಟ್ ಗೇನ್ ಆಗ್ಲಿಕ್ಕಂತಲೇ ಏನು ಡಯಟ್ ಚಾರ್ಟ್ ಕೊಟ್ಟಿದ್ದಾರೆ, ಅದೆಲ್ಲ ಬೇಕು ಅಂದರೆ ಒಂದು ಕಮೆಂಟ್ ಮಾಡೋಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಒಂದು ಕಮೆಂಟ್ ಮಾಡಿ. ಆ ಕಮೆಂಟ್ನ ನೋಡಿ, ಓ ಇದು ನೀಡಿದೆ, ನಾನು ಮಾಡ್ಬೋದು, ಮಾಡಬೇಕು ಅಂತ ನಂಗೆ ಅನಿಸುತ್ತೆ ಪಾಸಿಟಿವ್ ಆಗಿ. ಆವಾಗ ಮಾತ್ರ ನಾನು ಮಾಡ್ಲಿಕ್ಕೆ ಸಾಧ್ಯ. ನಂಗೆ ಗೊತ್ತಿಲ್ಲ ನನ್ನ ವ್ಲಾಗ್ನ ಎಷ್ಟು ಜನ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನೋಡ್ತಾರೆ, ಲೈಕ್ ಮಾಡ್ತಾರೆ. ನನಗೇನೂ ಗೊತ್ತಾಗ್ತಿಲ್ಲ ಇದರಲ್ಲಿ. ಇಷ್ಟೇ, ಏನು ಹೇಳೋದು. ಆವಾಗಲೇ ತುಂಬ ನೆನಪು ಮಾಡಿಕೊಂಡೆ ಎಲ್ಲ ಹೇಳ್ಕೊಬೇಕು ಅಂತ. ಈಗ ಏನು ನೆನಪಾಗ್ತಿಲ್ಲ. ಇವತ್ತಿನ ಸಂಡೇ ನನ್ನ ಲೈವಲ್ಲಿ ಬಂದು ಎಲ್ಲರ ಜೊತೆ ಮಾತಾಡಿದಷ್ಟು ನನಗೆ ತುಂಬ ಖುಷಿ ಆಗ್ತಿದೆ ಈ ವ್ಲಾಗ್ ಮಾಡಿ. ಹೇಳ್ಕೊಳಕ್ಕಾಗ್ತಿಲ್ಲ. ಆಮೇಲೆ ಗಾಯ್ಸ್, ನಾನು ತುಂಬ ದಿನ ಆಗಿತ್ತು, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರೋದೆಲ್ಲ ಹಾಗಾಗಿ ಡಿಲೀಟ್ ಆಗ್ತಾಯಿದೆ. ನಾನು ಸಾಧ್ಯವಾದಷ್ಟು ಕೂತ್ಕೊಂಡು ಎಲ್ಲ ಡಿಲೀಟ್ ಮಾಡ್ತಿದ್ದೀನಿ. ಬಟ್ ಒಂದೊಂದು ಎಲ್ಲ ಹಾಗೆ ಡಿಲೀಟ್ ಆಗ್ತಿದೆ. ಚೇತು ಬರ್ಡೇ ವ್ಲಾಗ್ ಮಾಡೋಕ್ಕಾಗಿಲ್ಲ, ಒಂದೊಂದು ಹಾಗೆ ಡಿಲೀಟ್ ಆಗಿದೆ. ಹಾಗಾಗಿ ಮತ್ತೆ ನನಗೆ ವೀಡಿಯೋ ಮಾಡ್ಕೋಬೇಕು, ವ್ಲಾಗ್ ಮಾಡಬೇಕು ಅಂತೆಲ್ಲ ಅನಿಸಿಲ್ಲ. ಇವತ್ತು ತುಂಬ ಪೀಸ್ಫುಲ್ಲಾಗಿರೋ ಕಾರಣ ಎಲ್ಲನೂ ಶೇರ್ ಮಾಡ್ಕೋಬೇಕಂತ ನಿಮ್ಮೊಟ್ಟಿಗೆ ಮಾತಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಅದೇ ಇನ್ನೊಂದು ವರ್ಷಕ್ಕನ ಎಂಗೇಜ್ಮೆಂಟ್ ಆಯಿತು. ಅಲ್ಲೂ ಇಲ್ಲಿಂದ ಸ್ಟಾರ್ಟಿಂಗ್ ಎಲ್ಲ ಮಾಡ್ಕೊಂಡು ಹೋದೆ. ಬಿಸಿಲಿಗೆ ಫೋನ್ ಫುಲ್ ಹೀಟಾಗಿ ಹ್ಯಾಂಗೆಲ್ಲ ಆಗ್ತಾಯಿತ್ತು. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ, ಆ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಫುಲ್ಲು. ಅದೊಂದು ಮಿಸ್ ಆಯಿತು. ಬಟ್ ಸ್ಟಿಲ್
ನೋಡೋಣ, ಈ ವ್ಲಾಗ್ ನೋಡಾದ್ಮೇಲಾದರೂ ನಿಮ್ಮಿಂದ ನನಗೆ ಎಷ್ಟು ಪಾಸಿಟಿವ್ ಎನರ್ಜಿ, ವೈಬ್, ಮೋಟಿವೇಶನ್ ಎಲ್ಲ ಸಿಗುತ್ತೆ ಅಂತ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಇಷ್ಟೇ ಹೇಳೋಕೆ ನೆನಪಿರೋದು ನನಗೆ ಇವತ್ತು. ಈ ವ್ಲಾಗ್ನ ಪೋಸ್ಟ್ ಮಾಡಿ ಆದಮೇಲೆ ಅಂದರೆ ಇವತ್ತೇ ಪೋಸ್ಟ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇವಾಗ ಕೂತ್ಕೊಂಡು ಎಡಿಟ್ ಎಲ್ಲ ಮಾಡ್ತೀನಿ. ಮಾಡಿ ಇವತ್ತು ನಾನೇ ಟ್ರೈ ಮಾಡ್ತೀನಿ ಎಡಿಟ್ ಮಾಡಲಿಕ್ಕೆ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಸ್ಟ್ರಾಂಗೆಸ್ಟ್ ವುಮೆನ್ನೇ ಹೌದು, ಬಟ್ ಸಮ್ಟೈಮ್ಸ್ ನಾನು ಡೌನ್ ಆದಾಗ ನನಗೆ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ನಿಮ್ಮಿಂದ ಬಂದರೆ ನನಗೆ, ನಿಮ್ಮಿಂದ ಆ ಎನರ್ಜಿ ಸಿಕ್ಕರೆ ಇದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್. ಗಾಯ್ಸ್, ಇಷ್ಟೊತ್ತು ಮಾಡ್ಕೊಂಡಿರೋ ವಿಡಿಯೋ ಏನಾಗಿದೆ ಗೊತ್ತಾ, ಫುಲ್ಲು ಅಂದರೆ ಇಲ್ಲಿಂದ ಇಷ್ಟಷ್ಟೇ ಕಾಣಿಸ್ತಿದೆ, ಇಲ್ಲಿ ಫುಲ್ ಏನೂ ಕಾಣಿಸ್ತಿಲ್ಲ. ಮೇ ಬಿ ನಾನು ಹಿಂದೆ ಹೋಗಿ ಫೋನ್ ಜಾರಿ ಆ ಥರ ಆಯಿತು ಗೊತ್ತಿಲ್ಲ. ವಿಡಿಯೋ ಕರೆಕ್ಟಾಗಿ ಇಟ್ಕೊಂಡಿಲ್ಲ, ಬಟ್ ಅದನ್ನು ಮತ್ತೆ ನೆಕ್ಸ್ಟ್ ಮಾಡ್ಬೋದಿತ್ತು ಅದನ್ನೆಲ್ಲ. ಬಟ್ ಅದೇ ಫೀಲಲ್ಲಿ ಹೇಳಿರೋದು, ಆ ಲೈನ್ಸ್, ಆ ವರ್ಡ್ಸ್, ಆ ಫೀಲ್ ಎಲ್ಲ ಮಿಸ್ ಆಗುತ್ತೆ ಅಂತ ಹೇಳಿ ಅದನ್ನು ಇನ್ನೊಂದು ಸಲ ಹೇಳೋಗೋದಕ್ಕೆ ಮತ್ತೆ ವಿಡಿಯೋ ಮಾಡ್ತೀನಿ.